ಇಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ಹುಟ್ಟುಹಬ್ಬದ ಸಂಭ್ರಮ. ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಹುಟ್ಟುಹಬ್ಬದ ಸಂಭ್ರಮ. ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಈ ನಿಮಿತ್ತ ವಿಜಯನಗರದ ಮಾರೇನಹಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೇಕ್ ಹಂಚಿ ಅಭಿಮಾನಿಗಳ ಜೊತೆ ಅಧ್ಯಕ್ಷೆ ಸಂಭ್ರಮಾಚರಣೆ ಮಾಡಿದ್ರು. ಅಭಿಮಾನಿಗಳ ಜೊತೆ ಬರ್ತ್ಡೇಯನ್ನ ಆಚರಿಸಿಕೊಂಡ್ರು ನಾಗಲಕ್ಷ್ಮಿ ಚೌಧರಿ ಅವರು. ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಹಾಗಾಗಿ ವಿಜಯನಗರದ ಮಾರೇನಹಳ್ಳಿಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ಎಲ್ಲ ಸೇರಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರು. ಅಭಿಮಾನಿಗಳು ಅವರನ್ನ ನೋಡೋದಕ್ಕೆ ಅಂತ ಕೇವಲ ಬೆಂಗಳೂರಿನಿಂದ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಅವರಿಗೆ ವಿಶ್ ಮಾಡಬೇಕು, ಅವರನ್ನ ಒಮ್ಮೆಯಾದರೂ ಭೇಟಿ ಆಗಬೇಕು ಅಂತ ಬೇರೆ ಕಡೆಯಿಂದಲೂ ಕೂಡ ಬಂದಿದ್ರು. ಹಾಗೆ ಮಾರೇನಹಳ್ಳಿಯ ನಾಗಲಕ್ಷ್ಮಿ ಅವರ ನಿವಾಸದ ಬಳಿ ರಕ್ತದಾನ ಶಿಬಿರವನ್ನ ಕೂಡ ಮಾಡಲಾಯಿತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಭಿಮಾನಿಗಳೆಲ್ಲ ಸೇರಿ ಅವರಿಗೆ ಪುಷ್ಪ ಮಾಲೆಯನ್ನ ಹಾಕೋದ್ರ ಮೂಲಕ, ವಿಶ್ ಮಾಡೋದ್ರ ಮೂಲಕ ಬರ್ತ್ಡೇಯನ್ನ ಆಚರಣೆ ಮಾಡಿದ್ರು. ಮಹಿಳಾ ಆಯೋಗದ ಅಧ್ಯಕ್ಷರು ಹೆಣ್ಣು ಮಕ್ಕಳ ಸ್ನೇಹಿತೆಯಾಗಿ ಸ್ಪಂದಿಸುವವರು, ಎಲ್ಲ ಕಷ್ಟ ಕಾರ್ಪಣ್ಯಕ್ಕೂ ಕೂಡ ಧ್ವನಿಯಾಗ್ತಾರೆ, ಎಲ್ಲ ಸಮಸ್ಯೆಗಳಿಗೂ ಕೂಡ ಓಗೊಡ್ತಾರೆ. ಹಾಗಾಗಿ ರಾಜ್ಯದ ಎಲ್ಲ ಕಡೆ ಹೆಣ್ಣು ಮಕ್ಕಳು ಹೇಳಬೇಕು ಅಂತ ಹೇಳಿದ್ರೆ ಗಂಡು ಮಕ್ಕಳಿಗೂ ಕೂಡ ಅಚ್ಚುಮೆಚ್ಚು ನಾಗಲಕ್ಷ್ಮಿ ಚೌಧರಿ ಅವರು. ಹಾಗಾಗಿ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಹಂಚಿ ಅಭಿಮಾನಿಗಳ ಜೊತೆ ಅಧ್ಯಕ್ಷೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು. ನಾಗಲಕ್ಷ್ಮಿ ಚೌಧರಿ ಅವರ ಬರ್ತ್ಡೇ ಪ್ರಯುಕ್ತ ರಕ್ತದಾನವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಮಾರೇನಹಳ್ಳಿಯ ನಾಗಲಕ್ಷ್ಮಿ ಅವರ ನಿವಾಸದ ಬಳಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಿಣಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಹಾಗೆ ರೇಷನ್ ಕಿಟ್ ಅನ್ನ ಕೊಡುವ ಮೂಲಕ ಬಡವರಿಗೆ ರೇಷನ್ ಕಿಟ್, ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ಕೂಡ ಮಾಡಲಾಯಿತು. ಕಳೆದ 2 ವರ್ಷಗಳಿಂದ ಕೂಡ ಅಧ್ಯಕ್ಷೆಯಾಗಿ ಅತ್ಯದ್ಭುತವಾದಂತಹ ಕೆಲಸ ಮಾಡ್ತಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ವೈದ್ಯೆಯಾಗಿಯೂ ಕೂಡ ಹೆಣ್ಣು ಮಕ್ಕಳ ಕಣ್ಣೀರನ್ನ ಒರೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಗೂ ಭೇಟಿ ನೀಡ್ತಾರೆ. ಹಾಗೆ ಅವರ ಕಷ್ಟ ಕಾರ್ಪಣ್ಯಕ್ಕೂ ಕಿವಿಗೊಡ್ತಾರೆ. ಹೆಣ್ಣು ಮಕ್ಕಳ ಕಣ್ಣೀರನ್ನ ಒರೆಸಿ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಗಲಕ್ಷ್ಮಿ ಚೌಧರಿ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ನಾಗಲಕ್ಷ್ಮಿ ಚೌಧರಿ ಅವರಿಗೆ ಅಭಿಮಾನಿಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಮಹತ್ವದ ಅರ್ಥಪೂರ್ಣ ಹೆಜ್ಜೆಯನ್ನ ಇಟ್ಟು ಕಳೆದ 2 ವರ್ಷಗಳಿಂದ ಕೂಡ ಅತ್ಯುತ್ತಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾರೆ. ವೈದ್ಯೆಯಾಗಿಯೂ ಕೂಡ ಹೆಣ್ಣು ಮಕ್ಕಳ ಕಣ್ಣೀರನ್ನ ಒರೆಸುವ ಕೆಲಸವನ್ನ ನಾಗಲಕ್ಷ್ಮಿ ಚೌಧರಿ ಅವರು ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯದ ಪ್ರತಿ ಭಾಗಗಳಿಗೆ ಅವರು ತೆರಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವತ್ತು ಹಬ್ಬದ ವಾತಾವರಣವೇ ಇರುತ್ತೆ. ಪುಷ್ಪವೃಷ್ಟಿಯನ್ನ ಸುರಿಸಲಾಗತ್ತೆ. ಎಲ್ಲರೂ ಕೂಡ ಅಮ್ಮ ಅಕ್ಕ ಅಂತ ಬಂದು ಅವರನ್ನ ಬಿಗಿದಪ್ಪಿಕೊಳ್ತಾರೆ. ಕಣ್ಣೀರನ್ನ ಒರೆಸುವಂತಹ ಕೆಲಸವನ್ನ ನಾಗಲಕ್ಷ್ಮಿ ಚೌಧರಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ನಿವಾಸದ ಬಳಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಗರ್ಭಿಣಿಯರಿಗೂ ಕೂಡ ಉಡಿ ತುಂಬುವ ಕಾರ್ಯಕ್ರಮ, ರೇಷನ್ ಕಿಟ್ ಅನ್ನ ಬಡವರಿಗೆ ಹಂಚುವ ಮೂಲಕ, ಜೊತೆಗೆ ಮಕ್ಕಳಿಗೂ ಕೂಡ ಪುಸ್ತಕವನ್ನ ವಿತರಣೆ ಮಾಡುವ ಮೂಲಕ ಇವತ್ತು ಅರ್ಥಪೂರ್ಣವಾಗಿ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಿಕೊಂಡ್ರು.